ಬೆಳಗಾವಿಯಿಂದ ಬಾದಾಮಿಗೆ ಒನ್ ಡೇ ಟೂರ್ ಹೋಗ್ತಾ ಇದ್ದೀವಿ. ಅದು ಫ್ಯಾಮಿಲಿ ಸಮೇತ. ಎಲ್ಲರೂ ಕೂಡ ನಾಷ್ಟ ಮಾಡೋಣ ಅಂತ ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಇಡ್ಲಿ, ದೋಸೆ ಮತ್ತು ಕರ್ಡ್ ರೈಸ್ ತೊಗೊಂಡಿದ್ವಿ. ಕರ್ಡ್ ರೈಸ್ ತುಂಬ ಚೆನ್ನಾಗಿತ್ತು, ಮಸ್ತ್ ಅನಿಸಿತ್ತು ತಿನ್ನೋಕೆ. ಅಗದಿ ಕೋಲ್ಡ್ ಮತ್ತು ಸ್ಮೂತ್ ಇತ್ತು. ಆಮೇಲೆ ಎಲ್ಲರೂ ನಾಷ್ಟ ಮಾಡಿ ಮತ್ತು ಪ್ರಯಾಣ ಮುಂದುವರಿಸಿದ್ವಿ. ನಾವು ಯರಗಟ್ಟಿ ಮಾರ್ಗವಾಗಿ ಹೋಗಬೇಕಾದ್ರೆ ಅಲ್ಲಿ ಕರಿಯಮ್ಮನ ದೇವಸ್ಥಾನ ಹತ್ತೈತಿ. ಅಲ್ಲಿ ಕರಿಯಮ್ಮನ ದೇವಸ್ಥಾನ ಹತ್ತಿರ ಹೋಗೋರು ಪ್ರತಿಯೊಬ್ಬರು ಅವ್ರ ದರ್ಶನ ತೊಗೊಂಡು ಹೋಗಬೇಕು. ಅದಕ್ಕೋಸ್ಕರ ನಾವು ಇಳಿದು ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ದರ್ಶನ ತೊಗೊಂಡ್ವಿ. ಮತ್ತು ಅಲ್ಲಿ ಕರಿಯಮ್ಮ ದೇವಿ ಆಶೀರ್ವಾದ ತೊಗೊಂಡು ಮತ್ತು ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ನಾವು ರಾಮದುರ್ಗ ಮಾರ್ಗವಾಗಿ ಬಾದಾಮಿಗೆ ಹೊಂಟಿದ್ವಿ. ಅಲ್ಲಿ ಹೋಗಬೇಕಾದ್ರೆ ಶಿವನ ದೇವಸ್ಥಾನ ಒಂದು ಹತ್ತೈತಿ, ಅಲ್ಲಿ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಆದ್ರೆ ಅಲ್ಲಿ ಒಂದು ಫ್ಯಾಕ್ಟ್ರಿ ಇಲೆಕ್ಷನ್ ಇರೋದ್ರಿಂದ ಭಾಳ ರಶ್ ಇತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ರಾಮದುರ್ಗ ಎಂಟ್ರೆನ್ಸ್ಗೆ ಇದು ಒಂದು ನೀರು ಬೀಳೋ ಫಾಲ್ಸ್ ಟೈಪ್ ಹತ್ತೈತಿ. ಆಮೇಲೆ ಎಂಟ್ರೆನ್ಸ್ಗೆ ಅವರು ನಮ್ಮ ಹೆಮ್ಮೆಯ ರಾಮದುರ್ಗ ಅಂತ ಹಚ್ಚಿದ್ದಾರೆ. ಎಷ್ಟು ಚೆನ್ನಾಗೈತೆ ನೋಡ್ರಲ್ಲಿ. ನಾವು ಬಾದಾಮಿಗೆ ಹೋಗಬೇಕಾದ್ರೆ ಆ ಕಡೆ ಈ ಕಡೆ ಪರಿಸರ ತುಂಬ ಚೆನ್ನಾಗಿತ್ತು. ಅದಕ್ಕೆ ಭಾಳ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು. ನಾವು ಬಾದಾಮಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆ ದೇವರಾದಂಥ ಬಾದಾಮಿ ಬನಶಂಕರಿ ದೇವಿ ದರ್ಶನ ಪಡಿಬೇಕಂತ ಮೊದಲು ಬನಶಂಕರಿ ದೇವಿಗೆ ಹೋದ್ವಿ. ಇದೇ ನೋಡ್ರಿ ಅಲ್ಲಿ ಕಾರ್ ಪಾರ್ಕಿಂಗ. ಆಮೇಲೆ ಕಾರ್ ಪಾರ್ಕಿಂಗ್ ಮಾಡಿ ಹಂಗೆ ಒಳಗೆ ಹೋದ್ವಿ. ಇಲ್ಲಿ ಪುಷ್ಕರಣಿ ಇದೆ, ದೇವಿ ಗುಡಿದ ಪುಷ್ಕರಣಿ ಹೋಗುವಾಗ ಹಾದ್ಯಾಗ ಕಾಣಿಸ್ತೈತಿ. ಆಮೇಲೆ ಹಂಗೆ ನಾವು ನಡ್ಕೊಂತ ಬನಶಂಕರಿ ದೇವಿ ಮಹಾದ್ವಾರಕ್ಕೆ ಹೋದ್ವಿ. ಆದರೆ ಮಹಾದ್ವಾರದಿಂದ ಅಲ್ಲಿ ಬಿಡ್ತಾ ಇಲ್ಲ, ಯಾಕೆಂದರೆ ಅಲ್ಲಿ ದೇವಸ್ಥಾನದ ಸ್ವಲ್ಪ ರಿಪೇರಿ ಐತಿ. ಅದಕ್ಕೋಸ್ಕರ ಹಿಂದೆ ಸುತ್ತಾಕಿ ಹೋದ್ವಿ. ಗುಡಿ ಒಳಗಿಂದ ವಿಡಿಯೋ ತೆಗಿಯೋಕೆ ಪರ್ಮಿಷನ್ ಇಲ್ಲ, ಅದಕ್ಕೆ ನಾವು ಹೊರಗಿಂದ ಅಷ್ಟೇ ತೆಗೆದೇವಿ. ಆಮೇಲೆ ನಾವು ದೇವಿ ದರ್ಶನ ಪಡ್ಕೊಂಡು ನಮಗೆ ತುಂಬ ಖುಷಿ ಆಯಿತು. ಆಮೇಲೆ ಬಾದಾಮಿ ಕಡೆ ನಾವು ಪ್ರಯಾಣ ಬೆಳೆಸಿದ್ವಿ. ಇದೇ ನೋಡ್ರಿ ಬಾದಾಮಿ ಗುಹಾಲಯಕ್ಕೆ ಹೋಗೋ ಮಹಾದ್ವಾರ. ಬಾದಾಮಿ ಗುಹಾಲಯಕ್ಕೆ ಹೋಗಬೇಕಾದ್ರೆ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಅಲ್ಲಿ ಒಂದು ಸ್ವರ್ಗ ಲೋಕಕ್ಕೆ ಹೋಗೋ ಅಷ್ಟು ಖುಷಿ ಆಗಕತ್ತಿತ್ತು. ಯಾಕಂದರೆ ನಾವು ಬಾದಾಮಿ ಗುಹೆಗೆ ಹೋಗಬೇಕಾದ್ರೆ ಸಂಜೆ 5 ಗಂಟೆ ಆಗಿತ್ತು. ಆವಾಗ ಸಂಜೆ 5 ಗಂಟೆಗೆ ಸೂರ್ಯನ ಬೆಳಕಿನಿಂದ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೋಡ್ರಿ ಇದು ಹೆಂಗೆ ಮಸ್ತ್ ಕಾಣಿಸ್ತೈತಿ. ಮತ್ತು ಇದೇ ನೋಡ್ರಿ ಇದು ಗುಹಾಲಯದ ಕಾರ್ ಪಾರ್ಕಿಂಗ. ಇಲ್ಲಿ ಕಾರ್ ಪಾರ್ಕ್ ಮಾಡಿ ಗುಹಾಲಯಕ್ಕೆ ಹೋಗೋ ಮುಂಚೆ ಇಲ್ಲಿ ಎಂಟ್ರೆನ್ಸ್ ಫೀ ಇದೆ. ಇಲ್ಲಿ 15 ವರ್ಷ ಮೇಲ್ಪಟ್ಟವ್ರಿಗೆ ಪ್ರತಿಯೊಬ್ಬರಿಗೆ 25 ರೂಪಾಯಿ ಎಂಟ್ರೆನ್ಸ್ ಫೀ ಐತಿ. 15 ವರ್ಷ ಒಳಗಿನ ಮಕ್ಕಳಿಗೆ ಎಂಟ್ರೆನ್ಸ್ ಫೀ ಇಲ್ಲ, ಮತ್ತು ವಿಕಲಚೇತನರಿದ್ರೂ ಎಂಟ್ರೆನ್ಸ್ ಫೀ ಇಲ್ಲ. ಇಲ್ಲಿ ಗುಹಾಲಯ ನೋಡಕ್ಕೆ ಹೋಗಬೇಕಾದ್ರೆ ಕೈಯಲ್ಲಿ ಏನೂ ಹಿಡ್ಕೊಂಡು ಹೋಗುವಂತಿಲ್ಲ, ಯಾಕಂದರೆ ಇಲ್ಲಿ ಮಂಗಗಳು ಅಂದರೆ ಕೋತಿಗಳು ಭಾಳ ಅದಾವು. ನಾವು ಗುಹೆ ಒಳಗೆ ಹೋಗಬೇಕಾದ್ರೆ ನಿಮ್ಗೆ ಗೈಡ್ಲೈನ್ಸ್ ಬೇಕಂತ ಕೇಳಿದರು, ಆದರೆ ನಾವು ಬ್ಯಾಡ್ ಅಂತ ಹೇಳಿದ್ವಿ. ಅವ್ರು ಗೈಡ್ಲೈನ್ ಆಗಿದ್ದರೆ ಈ ಚಿತ್ರಕಲೆಗಳ ಬಗ್ಗೆ ಅವರು ವಿವರಣೆ ನೀಡ್ತಾಯಿದ್ರು. ಆದರೆ ನಾವು ಈ ಸಲ ನಮಗೇನು ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾವು ನೋಡ್ಕೊಂಡು ಹೋದರೆ ಆಯ್ತು ಅಂಥೇಳಿ ಗೈಡ್ಲೈನ್ ಹೆಲ್ಪ್ ತೊಗೋಲಿಲ್ಲ. ಒಂದೆರಡು ಹೆಲ್ಪ್ ತೊಗೊಂಡಿದ್ರೆ ಈ ಎಲ್ಲ ಚಿತ್ರಕಲೆಗಳ ಬಗ್ಗೆ ವಿವರಣೆಯನ್ನು ತುಂಬ ಚೆನ್ನಾಗಿ ನೀಡ್ತಿದ್ರಂತ ಆಮೇಲೆ ಅನಿಸಿತ್ತು. ಇನ್ನೊಮ್ಮೆ ನಾವು ಬರಬೇಕಾದ್ರೆ ಗೈಡ್ ಅವ್ರ ಹೆಲ್ಪ್ ತೊಗೊಂಡು ಬಂದರೆ ಈ ಎಲ್ಲ ಚಿತ್ರಕಲೆಗಳ ಬಗ್ಗೆ ಇರುವಂಥ ಇತಿಹಾಸದ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಇಲ್ಲಿರುವಂಥ ಕಲೆಗಳನ್ನು ಮಾತ್ರ ನಾವು ತೋರಿಸಬಲ್ಲೆವು ಚಿತ್ರದ ಮೂಲಕ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲಿ ಮೇಲೆ ಹತ್ತಬೇಕಾದ್ರೆ ಸ್ವಲ್ಪ ತುಂಬ ತ್ರಾಸ ಆಗ್ತೈತಿ, ಯಾಕಂದರೆ ಮೆಟ್ಲುಗಳು ಎತ್ತರ ಅದಾವು. ಆದ್ರೆ ಗುಹೆ ಹಾಗೂ ಪ್ರಕೃತಿಯ ಸೌಂದರ್ಯವನ್ನು ನೋಡ್ಕೊತ ಹೋದಂಗೆ ನಮಗೆ ದಣಿವು ಆಗಿದ್ದ ನೆನಪಿರೋದಿಲ್ಲ, ಅಷ್ಟು ಖುಷಿ ಆಗ್ತೈತಿ. ಎರಡನೇ ಒಂದು ಸ್ಟೆಪ್ ಒಳಗೆ ಗುಹಾಲಯದ ಮುಂದೆ ನಿಂತು ನೋಡಿದ್ರೆ ಒಂದು ಪುಷ್ಕರಣಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಂದ್ರೆ ಅದನ್ನು ನಾವು ಬರೀ ಮಾತಿನಾಗ ವಿವರಣೆ ಮಾಡಿದ್ರೆ ಆಗೋದಿಲ್ಲ. ಅದನ್ನು ಸ್ವತಃ ನೋಡಿದಾಗಲೇ ನಮಗೆ ಸ್ವಂತ ಅನುಭವ ಆಗ್ತೈತಿ. ಮೇಲೆ ನಿಂತು ನೋಡಿದ್ರೆ ಬಾದಾಮಿಯ ಅರ್ಧ ಬಾದಾಮಿ ನಮಗೆ ಕಾಣಿಸ್ತೈತಿ. ಅದು ವ್ಯೂಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಒಟ್ಟು 4 ಗುಹೆ ಅದಾವು. ಪ್ರತಿಯೊಂದು ಗುಹೆಗೂ ಒಂದೊಂದು ಇತಿಹಾಸ ಇದೆ. ಆದರೆ ಅದನ್ನು ಗೈಡ್ಲೈನ್ಸ್ ಮೂಲಕ ತಿಳ್ಕೊಬೇಕಂದ್ರೆ ನಮಗೆ ಸಮಯದ ಅಭಾವ ಇತ್ತು. ಯಾಕಂದರೆ ನಮ್ಮ ಮನೆ ದೇವರಾದಂಥ
ಬಾದಾಮಿ ಬನಶಂಕರಿ ದೇವಿ ದರ್ಶನ ಪಡ್ಕೊಂಡು ಅಲ್ಲೇ ಸಿಗುವಂಥ ರೊಟ್ಟಿ ಊಟ ಮಾಡಿಕೊಂಡು ಎಲ್ಲ ನಾವು ಅಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಇಲ್ಲಿ ಗುಹೆಗೆ ಬರಬೇಕಾದ್ರೆ ಸಮಯ 5 ಗಂಟೆ ಆಗಿತ್ತು. ಮತ್ತಿದು ಗುಹೆ ಕ್ಲೋಸಿಂಗ್ ಟೈಮ್ 6 ಗಂಟೆ ಇರೋದರಿಂದ ಇಲ್ಲಿ ಹೆಚ್ಚು ಸಮಯ ಇರಲಿಲ್ಲ. ಆದರೆ ತುಂಬ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಸಾಯಂಕಾಲ ಸೂರ್ಯ ರಶ್ಮಿಯಿಂದ ಒಂದು ಗುಹೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಂದ್ರೆ ಅದನ್ನು ಬರೀ ಮಾತೊಳಗೆ ವಿವರಣೆ ಮಾಡೋಕ್ಕಾಗಂಗಿಲ್ಲ. ನಾ ವಿಕಲಚೇತನ ಇರೋದರಿಂದ ನನಗೆ ಎಂಟ್ರೆನ್ಸ್ ಫೀ ತೊಗೋಲಿಲ್ಲ. ನಾನು ಮೊದಲನೇ ಸ್ಟೆಪ್ ಒಂದು ನೋಡ್ಕೊಂಡು ಬರಬೇಕಂತ ಹೋಗಿದ್ದೆ. ಮೊದಲನೇ ಸ್ಟೆಪ್ಪಲ್ಲಿರುವಂಥ ಗುಹೆ ನೋಡ್ಕೊಂಡು ಬರಬೇಕಂತ ಮೇಲೆ ಹತ್ತಿದೆ. ಆಮೇಲೆ ಸಮಯ ಇನ್ನೂ ಇದೆ, ಇಲ್ಲಿ ಒಬ್ಬಳೇ ಕುಂತು ಏನು ಮಾಡೋದಂತ 2ನೇ ಸ್ಟೆಪ್ಪಲ್ಲಿ ಹತ್ತಿದೆ. ಅಲ್ಲಿಯ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡಿ ನನಗೆ ಇನ್ನಷ್ಟು ಸ್ಫೂರ್ತಿ ಬಂದು ನಾನು 3ನೇ ಒಂದು ಗುಹೆನೂ ನೋಡಬೇಕಂತ ಮೇಲೆ ಹತ್ತಿದೆ. ಅಲ್ಲಿ ಇದು 3ನೇ ಗುಹೆಯಲ್ಲಿರುವಂತಹ ಎಲ್ಲ ಚಿತ್ರಕಲೆಗಳು ಇವು. 3ನೇ ಸ್ಟೆಪ್ಪಲ್ಲಿ ಇರುವಂತಹ ಗುಹೆಯ ಒಂದು ಸೌಂದರ್ಯ ವಾತಾವರಣ ಇಲ್ಲಿಂದ ನೋಡಿದರೆ ಅದ್ಭುತ, ಸುಂದರ, ವರ್ಣಿಸಲಾಗದ ಪ್ರಕೃತಿ ಸೌಂದರ್ಯ ಅಂತಂದರೆ ತಪ್ಪಾಗಲಾರದು. 4ನೇ ಗುಹೆಯನ್ನು ನಮ್ಮ ಫ್ಯಾಮಿಲಿಯವರು ಮಾತ್ರ ನೋಡ್ಕೊಂಡು ಬಂದರು. ನನಗೆ ಮೇಲೆ ಹತ್ತಕ್ಕಾಗಲಿಲ್ಲ, ಯಾಕಂದ್ರೆ ಸಮಯ ಭಾಳ ಕಡಿಮೆ ಇತ್ತು. ಬೆಳಗಾವಿ ಟು ಬಾದಾಮಿನೂ ಡೈರೆಕ್ಟ್ ಬಸ್ ಅದಾವು, ಅದರ ಸದುಪಯೋಗನೂ ಪಡ್ಕೋಬೋದು. ಇಲ್ಲಿ ಸುತ್ತಮುತ್ತ ನೋಡುವಂಥ ಇನ್ನೂ ಪ್ಲೇಸ್ಗಳು ಅದಾವಂತ ಹೇಳಿದರು. ಅಲ್ಲಿ ಅದಕ್ಕೆ ಗೈಡ್ಲೈನ್ ಮಾಡಿ ಅವರ ವಾಹನದ ಮೂಲಕ ತೋರಿಸ್ಕೊಂಡು ಬರ್ತಾರೆ. ಅದಕ್ಕೆ ಒಂದು ಅಮೌಂಟ್ ಹೇಳ್ತಾರೆ ಅವ್ರು. ನಾವು ಬರಬೇಕಾದ್ರೆ ರಾಮದುರ್ಗ ಮಾರ್ಗವಾಗಿ ಬಂದಿದ್ವಿ. ಅಲ್ಲಿ ರೋಡ್ ರಿಪೇರಿ ಇರೋದರಿಂದ ರೋಡ್ ಅಷ್ಟೊಂದು ಸರಿ ಇರಲಿಲ್ಲ. ಅದಕ್ಕೆ ಈಗ ಹೋಗುವಾಗ ನಾವು ಕೇರೂರು ಮತ್ತು ಲೋಕಾಪುರ ಮಾರ್ಗವಾಗಿ ಹೋಗಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತಿಲ್ಲೇ ಬಾದಾಮಿ ಒಳಗೆ ಸ್ಟೇ ಮಾಡಬೇಕಂತ ಅಂದ್ಕೊಂಡಿದ್ವಿ. ಆದ್ರೆ ನಮ್ಮ ಮಾಮಾರ್ದು ಮತ್ತು ಮರುದಿವ್ಸ ಡ್ಯೂಟಿ ಇರೋದರಿಂದ ಬ್ಯಾಡ ಅಂಥೇಳಿ ಮತ್ತು ರಾತ್ರಿನೇ ಹೋಗಬೇಕಂತ ನಿರ್ಧಾರ ಮಾಡಿದ್ವಿ. ನಾವು ಬಾದಾಮಿ ಗುಹೆ ಬಿಡಬೇಕಾದ್ರೆ ಸಂಜೆ 6:30 ಆಗಿತ್ತು. ಗುಹೆ ಸೌಂದರ್ಯ ನೋಡಿದ್ರೆ ಅಲ್ಲಿ ಇನ್ನೂ ಬಿಟ್ಟು ಬರಬೇಕಂತ ಮನಸ್ಸು ಆಗ್ತಾ ಇರಲಿಲ್ಲ. ಆದರೆ ನಾವು ಬೆಳಗಾವಿ ಬರಬೇಕಾದ್ರೆ ತುಂಬ ಲೇಟ್ ಆಗ್ತೈತೆ ಅಂತ ಅಂದ್ಕೊಂಡು ನಾವು ಇಲ್ಲಿಂದ 6:30ಕ್ಕೆ ಗಾಡಿ ಬಿಟ್ವಿ. ಕೇರೂರು ಲೋಕಾಪುರ ಮಾರ್ಗವಾಗಿ ನಾವು ಪ್ರಯಾಣ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ನಮಗೂ ಕೇರೂರು ಮತ್ತು ಲೋಕಾಪುರ ಮಾರ್ಗವಾಗಿ ಬರೋದು ರೂಟ್ ಅಷ್ಟೊಂದು ಗೊತ್ತಿರಲಿಲ್ಲ. ಅದಕ್ಕೆ ನಾವು ಮ್ಯಾಪ್ ಹಾಕ್ಕೊಂಡು ಬಂದ್ವಿ. ನಾವು ಬಾದಾಮಿಯಿಂದ ಕೇರೂರು ಮತ್ತು ಲೋಕಾಪುರ ಮಾರ್ಗವಾಗಿ ನೇಸರ್ಗಿ ಬಂದು ಮುಟ್ಟಬೇಕಂದ್ರೆ ರಾತ್ರಿ 9 ಗಂಟೆ ಆಯಿತು. ಇದೇ ನೋಡಿರಿ ನೈಟ್ ವ್ಯೂನೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ನೈಟ್. ನಾವು ಅಲ್ಲಿ ಭಾಳ ಹಸುವಾಗಿದ್ದರಿಂದ ನಾವು ನೇಸರಿಗೆ ಬಂದು ಅಲ್ಲಿ ಅನ್ನಪೂರ್ಣ ಹೋಟೆಲ್ ಒಳಗೆ ಎಲ್ಲರೂ ಕೂಡಿಸಿ ಊಟ ಮಾಡಿದ್ವಿ. ಈ ಹೋಟೆಲ್ ಒಳಗೆ ಊಟನೂ ಭಾರಿ ಇತ್ತು ರೀ. ಚಪಾತಿ ಅಂತೂ ಬಾಯಾಗ ಇಟ್ಟರೆ ಕರಗತ್ತಿದ್ವು, ಅಷ್ಟು ಚಲೋ ಮಾಡಿದ್ರು ರೀ. ನಾವು ಊಟ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದು ಹತ್ಬೇಕಂದ್ರೆ 11:30 12 ಗಂಟೆ ಆಯ್ತು ರೀ. ಆದರೂ ಅಷ್ಟು ಲೇಟ್ ಆದರೂ ಒಂದಿಟ್ಟು ನಮಗೆ ಬೇಜಾರಾಗಿದ್ದಿಲ್ಲ ರೀ. ಭಾಳ ಸಖತ್ತಾಗಿ ಎಂಜಾಯ್ ಮಾಡಿ ಆರಾಮ್ ಅನಿಸ್ತು ರೀ. ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ತೀರಂತ ಅಂದ್ಕೊಂಡಿದ್ದೀನಿ.